ಹಾಯ್ ಆಲ್. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಹತ್ರ ಯಾವುದೋ ಮೊಬೈಲ್ ಸ್ಟ್ಯಾಂಡ್ ಆಗಲಿ ಟ್ರೈಪೋಡ್ ಆಗಲಿ ಇರಲಿಲ್ಲ. ಸ್ಪೆಷಲಿ ನನಗೆ ಕುಕಿಂಗ್ ವಿಡಿಯೋಸ್ ಮಾಡಲಿಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು. ಯಾವುದೋ ಅರ್ನಿಂಗ್ಸ್ ಇರುತ್ತೆ, ದೊಡ್ಡ ಅಮೌಂಟ್ ಕೊಟ್ಟು ನನಗೆ ಸ್ಟ್ಯಾಂಡ್ ತೊಗೊಳ್ಳಿಕ್ಕೂ ಇಷ್ಟ ಇರಲಿಲ್ಲ. ಸೊ ನಾನು ಮಿಶೋಲ್ಲಿ ಸರ್ಚ್ ಮಾಡುವಾಗ ನನಗೆ ಈ ಪ್ರಾಡಕ್ಟ್ ಸಿಕ್ತು. ತುಂಬ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿದು. ಸೊ ನೋಡಿ, ಈ ಥರ ಬರುತ್ತೆ ಸ್ಟ್ಯಾಂಡು. ಇಲ್ಲಿ ಒಂದು ಸ್ಕ್ರೋಲ್ ಥರ ಕೊಟ್ಟಿರ್ತಾರೆ, ಅದನ್ನು ನಾವು ಲೂಸ್ ಮಾಡಿಕೊಂಡು ಈ ಥರ ಇದನ್ನು ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೋಬಹುದು. ತುಂಬ ಉದ್ದ ಆಗೋದಿಲ್ಲ, ಒಂದು ಸೆಲ್ಫಿ ಸ್ಟಿಕ್ ಅಷ್ಟು ಉದ್ದ ಆಗುತ್ತೆ. ಇಲ್ಲಿ ಮೊಬೈಲ್ ಹಾಕಲಿಕ್ಕೆ ಕ್ಲಿಪ್ ಇದೆ. ಸೊ ಇದನ್ನು ಜಗ್ಬಿಟ್ಟು ಕ್ಲಿಪ್ ಹಾಕ್ಬಹುದು. ಮೊಬೈಲ್ ಬೀಳದೆ ಇರೋ ಹಂಗೆ ಸೈಡಿಗೆ ಕೂಡ ಕ್ಲಿಪ್ ಕೊಟ್ಟಿರ್ತಾರೆ ಎಕ್ಸ್ಟ್ರಾ. ನೋಡಿ, ಈ ಥರ ಯಾವ ಕಡೆ ಆದರೂ ಫೋಲ್ಡ್ ಮಾಡ್ಕೋಬಹುದು ಇದನ್ನು. ಮತ್ತು ಮೊಬೈಲ್ ಹಾಕಿಬಿಟ್ಟು ನಮಗೆ ಯಾವ ಆ್ಯಂಗಲಲ್ಲಿ ಬೇಕೋ ಅಲ್ಲಿ ಮೊಬೈಲ್ ಹಾಕಿಬಿಟ್ಟು ಅದನ್ನು ಫಿಟ್ ಮಾಡಿಕೊಂಡ್ರೆ ಸ್ಟ್ರೈಟಾಗಿ ನಿಲ್ಲತ್ತೆ. ಇದು ಒಂದು ಬಟನ್ ಕೊಟ್ಟಿರ್ತಾರೆ, ಬ್ಲೂಟೂತ್ ಕನೆಕ್ಟ್ ಮಾಡಿ ನಾವು ವಿಡಿಯೋ ಮಾಡುವಾಗ ನಮಗೆ ಫೋಟೋ ಬೇಕು ಅಂದರೆ ಕ್ಲಿಕ್ ಮಾಡ್ಕೋಬೇಕು. ಲೈಟ್ ಇದೆ, ಈ ಲೈಟ್ಗೆ ಒಂದು ಕೇಬಲನ್ನು ಕೊಟ್ಟಿರ್ತಾರೆ, ಚಾರ್ಜ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಉದ್ದ ಆಗತ್ತೆ. ಸೊ ಟ್ರಾವೆಲ್ ವಿಡಿಯೋ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರತ್ತೆ. ಕುಕಿಂಗ್ ವಿಡಿಯೋಸ್ ಮಾಡಲಿಕ್ಕೂ ಕೂಡ. ನನಗೆ ಮಾತ್ರ ಇದು ಕುಕಿಂಗ್ ವಿಡಿಯೋಸ್ಗೆ ಮತ್ತು ಕೂತ್ಬಿಟ್ಟು ಏನಾದರೂ ಹೇಳೋದಿದ್ರೆ ಸೊ ಅದಕ್ಕೆ ತುಂಬಾ ಯೂಸ್ ಆಗಿದೆ. ನಾನು ತೊಗೊಂಡ್ಬಿಟ್ಟು 1 ಮಂತ್ ಆಯಿತು. ಜೆನ್ಯೂನ್ ರಿವ್ಯೂ ಕೊಡಬೇಕು ಅಂತಲೇ 1 ಮಂತ್ವರೆಗೆ ಯೂಸ್ ಮಾಡಿಬಿಟ್ಟು ನಾನು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಯಾವ ಕಡೆ ಆದ್ರೂ ಇದನ್ನು ಬೆಂಡ್ ಮಾಡ್ಬೋದು. ಈ ಥರ 3 ಸ್ಟ್ಯಾಂಡ್ ಬರುತ್ತೆ. ಸೊ ಮೊಬೈಲ್ ಹಾಕಿಬಿಟ್ಟು ಇದನ್ನು ಈ ಥರ ಬೆಂಡ್ ಯಾವ ಕಡೆ ಬೇಕೋ ಆ ಕಡೆ ಬೆಂಡ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ಬೋದು. ಒಂದು ಮಿನಿ ಲೈಟ್ ಇದೆ, ಸೊ ಅದನ್ನು ಚಾರ್ಜ್ ಮಾಡಬೇಕು. ಅದ್ರ ಹಿಂದ್ಗಡೆನೇ ಬಟನ್ ಇರುತ್ತೆ. ನಾನು ಲಿಂಕನ್ನು ಕೆಳಗಡೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.